ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯನೆ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೇಷರಾಶಿಯ ವೀಕ್ಷಕ ಬಂಧುಗಳಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗ ದಿನಾಂಕ 29/3/2025 ಮತ್ತು ಯುಗಾದಿಯ ಹಬ್ಬದ ಅಮಾವಾಸ್ಯೆಯಂದೇ ಶನಿಗ್ರಹರು ಒಂದು ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡಿದ್ದಾರೆ. ಇದರಿಂದಾಗಿ ಮೇಷರಾಶಿಯವರಿಗೆ 12ನೇ ಶನಿ 7.5 ಇದ್ದರೂ ಕೂಡ ಲೋಹಪಾದದಿಂದ ಅಂದರೆ ಕಬ್ಬಿಣ ಪಾದದಿಂದ ಬಂದಿದ್ದರಿಂದ ಕಬ್ಬಿಣ ಪಾದ ಶನಿಗ್ರಹಕ್ಕೆ ಶುಭ ಫಲವನ್ನು ನೀಡುತ್ತಾರೆ. ಆ ಕಾರಣವಾಗಿ ಒಂದು ನಿಮ್ಮೆಲ್ಲರಿಗೂ ಶುಭ ಫಲಗಳೇ ಇರುತ್ತದೆ. ಅಂದರೆ ಮೇಷರಾಶಿಯವರಿಗೆ ವಿಶೇಷವಾಗಿ. ಆಮೇಲೆ 11ನೇ ಸ್ಥಾನ ಕುಂಭರಾಶಿಯಿಂದ 12ನೇ ಸ್ಥಾನಕ್ಕೆ ಈಗ ಬಂದಾರ. ಅಂದರೆ ಅದರಿಂದ ನೀವು ಕುಂಭರಾಶಿಯಿಂದ 3ನೇ ಒಂದು ಸ್ಥಾನವಾದಂಥ ಮೇಷರಾಶಿ ಮೇಲೆ ಫಸ್ಟ್ ಶನಿ ದೃಷ್ಟಿ ಇತ್ತು. ಆ ದೃಷ್ಟಿ ತಪ್ಪಿದ್ದು ಕೂಡ ನಿಮಗೆ ಒಂದು ರೀತಿಯ ಲಾಭವಾಗಿದೆ ಅಂತ ಹೇಳ್ಬೋದು. ಇನ್ನು ಶನಿಗ್ರಹದಿಂದ 12ನೇ ಸ್ಥಾನಕ್ಕೆ ಬಂದಿರೋದ್ರಿಂದ ನಿಮಗೆ ಕೆಲವೊಬ್ಬರಿಗೆ ವಿದೇಶದಲ್ಲಿ ಕೆಲಸ ಸಿಗುವಂತಹ ಉದ್ಯೋಗ ಸಿಗುವಂತಹ ಒಂದು ಸಾಧ್ಯತೆ ಇರುತ್ತದೆ. ಜಾಸ್ತಿ ಸಂಚಾರ ಮಾಡಿಸ್ತಾರೆ. ಇನ್ನು ದಿನಾಂಕ 14/5/2025 ಗುರುಗ್ರಹ ದ್ವಿತೀಯ ಸ್ಥಾನವಾದಂತಹ ಒಂದು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಅತ್ಯಂತ ಇದರಿಂದ ಒಂದು ಶುಭವಾಗಿಯೇ 3ನೇ ಸ್ಥಾನದಲ್ಲಿ ಅವರು ಸಂಚಾರ ಮಾಡ್ತಾರೆ. ಅದರಿಂದ ನಿಮಗೆ ಸಾಕಷ್ಟು ಒಂದು ಧನಲಾಭ ಐಶ್ವರ್ಯ ಲಾಭ ಆಗುತ್ತದೆ. ಇನ್ನು 18ನೇ ತಾರೀಕು 18/10/2025 ಅದೇ ಗುರುಗ್ರಹ ಒಂದೇ ಸಲಕ್ಕೆ ಕರ್ಕಾಟಕ ರಾಶಿ ಕೇವಲ 5 ತಿಂಗಳು ಮಾತ್ರ ಅಲ್ಲಿ 3ನೇ ಸ್ಥಾನದಲ್ಲಿದ್ದು 4ನೇ ಸ್ಥಾನಕ್ಕೆ ಕರ್ಕ ರಾಶಿಗೆ ಪ್ರವೇಶ ಮಾಡ್ತಾರೆ. ಅಲ್ಲಿಂದ ನಿಮಗೆ ಮನೆ ಜಮೀನು ವಾಹನ ಇತ್ಯಾದಿಗಳನ್ನು ಖರೀದಿ ಮಾಡುವಂತಹ ಯೋಗವು ಪ್ರಾಪ್ತಿಯಾಗುತ್ತದೆ. ಏಕೆಂದರೆ ಕರ್ಕ ರಾಶಿ ಒಂದು ಗುರುಗ್ರಹದ ಉಚ್ಚ ಸ್ಥಾನವಾದಂತಹ ರಾಶಿ ಸ್ಥಾನವಾಗಿದೆ, ಕ್ಷೇತ್ರವಾಗಿದೆ. ಅಂಥ ಒಂದು ಇದಕ್ಕೆ ದಿನಾಂಕ 18/10/2025 ಗುರುಗ್ರಹ ಮೇಷರಾಶಿಯವರಿಗೆ 4ನೇ ಸ್ಥಾನ ಅಂದರೆ ಕೇಂದ್ರ ಸ್ಥಾನಕ್ಕೆ ಪ್ರವೇಶ ಮಾಡೋದ್ರಿಂದ ವಿಶೇಷವಾಗಿ ಮನೆಯಲ್ಲಿ ಶುಭ ಕಾರ್ಯಗಳು ನಡೀತವೆ. ಎಲ್ಲ ರೀತಿಯಿಂದ ಸಾಕಷ್ಟು ಧನಲಾಭ ಇತ್ಯಾದಿಗಳನ್ನು ನೀಡುತ್ತಾರೆ. ಮತ್ತು ಪುನಃ ಗುರುಗ್ರಹ ದಿನಾಂಕ 5/12/2025 ಪುನಃ ವಕ್ರಿಯಾಗಿ ಮಿಥುನ ರಾಶಿಗೆ ಅಂದರೆ 3ನೇ ಸ್ಥಾನಕ್ಕೆ ಮೇಷರಾಶಿಯವರಿಗೆ ಬಂದು ಇದು ಮಾಡಿದಾಗ್ಯೂ ಕೂಡ ಏನು ತೊಂದರೆ ಇಲ್ಲ, ಸಾಕಷ್ಟು ಧನಲಾಭವೇ ಆಗುತ್ತದೆ ಎಂದು ನಮ್ಮ ಒಂದು ಜ್ಯೋತಿಷ್ಯದ ಒಂದು ಪಂಚಾಂಗದ ವಿವರಣೆ ತಿಳಿಸುತ್ತದೆ. ಈ ರೀತಿಯಾಗಿ ನೀವು ಒಂದು ಶನಿ 7.5 ನಿಮಗೆ ಪ್ರಾರಂಭವಾಗಿದ್ದರಿಂದ ನೀವು ಶನಿ ಶಾಂತಿ ಮಾಡಿಸ್ಕೊಂಡ್ಬಿಟ್ರೆ ನಿಮಗೆಲ್ಲ ರೀತಿಯಿಂದ ನಿಮಗೆ ಸಂಪೂರ್ಣವಾಗಿ 2.5 ವರ್ಷಗಳವರೆಗೂ ನಿಮಗೆ ಯಾವುದೇ ತೊಂದರೆಗಳು ಇರುವುದಿಲ್ಲ ಅಂತ ನಾನು ತಿಳಿಸಬಯಸುತ್ತೇನೆ. ಈ ರೀತಿಯಾಗಿ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನನ್ನ ಎಲ್ಲ ಅಪ್ಡೇಟ್ಗಳನ್ನು ನೋಡ್ತಾ ಇರ್ರಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.